ಸರಿ, ನಾಳೆ ನಾನು ಹೆಂಡ್ತೀನಿ ಬರೋಕ್ಕೆ ಹೇಳ್ತೀನಿ. ಹಸ್ಬೆಂಡು ಬಂದ್ರಾ? ನಿಮ್ಗೇನೋ ಹೇಳ್ಬೇಕು. ನಾನು ನಿಮ್ಗೇನೋ ಹೇಳ್ಬೇಕು. ಸರಿ ಹೇಳಿ. ಇಲ್ಲ, ನೀವು ಮೊದಲು ಹೇಳಿ. ಪರವಾಗಿಲ್ಲ, ನೀವು ಹೇಳಿ. ಇಲ್ಲ, ಗಂಡ ಮೊದಲು, ಹೆಂಡತಿ ಆಮೇಲೆ, ನೀವು ಹೇಳಿ. ಸರಿ ಆಯಿತು. ಮೊನ್ನೆ ನೀವು NGO ಪ್ರೋಗ್ರಾಮ್ಗೆ ಹೋಗಿದ್ರಲ್ಲ, ಅಲ್ಲಿ ಅವ್ರು ಮಾಡೋ ಕೆಲಸನೆಲ್ಲ ನೋಡಿ ಏನಾದರೂ ಸಹಾಯ ಬೇಕಿದ್ರೆ ಹೇಳಿ, ನಾನು ಕೈಲಾದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಂತಲ್ಲ. ಹೌದು. ನಾಳೆ ಒಂದು ಅನಾಥಾಶ್ರಮಕ್ಕೆ ನಮ್ಮ ಆಫೀಸ್ ಕಡೆಯವರು NGO ಪರವಾಗಿ ಹೋಗ್ತಿದ್ದಾರೆ. ಅದಕ್ಕೆ ನಿಮ್ಮನ್ನು ಕಳಿಸ್ತೀನಿ ಅಂತ ಹೇಳಿದ್ದೀನಿ. ನಾಳೆ ಬೆಳಗ್ಗೆ ರೆಡಿ ಆಗಿಬಿಡಿ, ನಾನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಕ್ಷಮಿಸಿ ಹಸ್ಬೆಂಡು, ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿರೋ ಜನರಿಗೆ ಸಹಾಯ ಮಾಡೋ ಆಸೆ ನನಗಿದೆ. ಆದರೆ ನಾಳೆ ಒಂದಿನ ಆಗಲ್ಲ, ಬೇರೆ ಯಾವುದಾದ್ರೂ ದಿನ ಹೋಗ್ತೀನಿ. ಯಾಕೆ ನಾಳೆ ಯಾಕೆ ಆಗಲ್ಲ? ಮನೇಲಿ ಏನಾದರೂ ಕೆಲಸ ಇದ್ದರೆ ಕೆಲಸದವ್ರಿಗೆ ಹೇಳಿ ಮಾಡ್ತಾರೆ, ನೀವು ಯಾಕೆ ಮಾಡಬೇಕು? ಮನೇಲಿ ಕೆಲಸ ಏನೂ ಇಲ್ಲ, ಅರ್ಚನಾ ಅಕ್ಕ ಜೊತೆ ಹೊರಗೆ ಹೋಗ್ತಿದ್ದೀನಿ. ಓ ಹೌದಾ? ಹೌದು, ಅವ್ರ ಪಾಪ ಒಬ್ಬರೇ ಇದ್ದಾರಲ್ವಾ, ಅದಕ್ಕೆ ಅವ್ರ ಜೊತೆ ನಾನು ಬರ್ತೀನಿ ಅಂತ ಹೇಳಿದೆ. ಸರಿ, ನೆಕ್ಸ್ಟ್ ಟೈಮ್ ಹೋದ್ರೆ ಆಯ್ತು ಬಿಡಿ. ನಾಳೆ ಎಲ್ಲಿ ಹೋಗ್ತಿರೋದು ನೀವು? ಗೊತ್ತಿಲ್ಲ ಹಸ್ಬೆಂಡು, ಜೊತೇಲಿ ಬಾ ಅಂತ ಅಂದರು, ಅದಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ಹೌದಾ? ಸರಿ, ಅದೇನೋ ಹೇಳ್ಬೇಕಂದ್ರಲ್ಲ, ನೀವು ಹೇಳಿ. ಹಸ್ಬೆಂಡು, ನಾನು ಬರೋವಾಗ ನೀವು ಯಾರ ಹತ್ರನೋ ಫೋನಲ್ಲಿ ನನ್ನ ಹೆಂಡ್ತಿನ ಬರೋಕ್ಕೆ ಹೇಳ್ತೀನಿ ಅಂತ ಹೇಳ್ತಿರಲ್ವಾ? ಅದೇ NGO ವಿಷಯ. ಅದು ಗೊತ್ತು. ನನ್ನ ಹೆಂಡತಿಯಾಗೆ ಒಪ್ಕೊಳ್ಳೋಕೆ ತಯಾರಿಲ್ಲದೆ ಇರೋರು ಬೇರೆಯವ್ರ ಮುಂದೆ ಯಾಕೆ ನನ್ನ ಹೆಂಡತಿ ಅಂದ್ರಿ? ಹೋಗ್ಲಿ ಬಿಡಿ, ಏನೋ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಬೇರೆಯವ್ರ ಮುಂದೆನೂ ನಿಮ್ಮನ್ನ ಹೆಂಡತಿ ಅಂತ ಕರೆಯೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕರೆಯಲ್ಲ ಬಿಡಿ. ಅಯ್ಯೋ ಹಾಗೆ ಮಾಡಬೇಡಿ ಹಸ್ಬೆಂಡು. ನೀವು ನನ್ನನ್ನು ಮನ್ಸಾರಿ ಹೆಂಡತಿಯಾಗಿ ಸ್ವೀಕರಿಸಿಲ್ಲ ಅಂದ್ರೂ ಬಾಯಿ ಮಾತಿಗಾದರೂ ನನ್ನನ್ನು ಹೆಂಡತಿ ಅಂತ ಕರಿತೀರ ಅಲ್ವಾ, ಅದನ್ನು ಕೇಳಿಸ್ಕೊಂಡೆ ಸಮಾಧಾನ ಪಡ್ತೀನಿ. ನೀವು ಒಂದು ಕೇಳಿದ್ರೆ 10 ಸೇರಿಸಿ ಹೇಳ್ತೀರಾ. ಅದು ಸರಿ, ಅಚ್ಚು ಯೂಶ್ವಲಿ ಒಬ್ಬಳೇ ಅಲ್ವಾ ಹೋಗೋದು? ಅದೇನು ಈ ಸರ್ತಿ ನಿಮ್ಮನ್ನು ಕರೆದಿದ್ದಾಳೆ? ಏನೋ ಗೊತ್ತಿಲ್ಲ ಹಸ್ಬೆಂಡು, ಬಾ ಅಂದರು, ಹ್ಞೂ ಅಂದೆ ಅಷ್ಟೇ. ಸರಿ ಹೋಗಿ ಬನ್ನಿ, ನಾನು ಫ್ರೆಶ್ ಆಗಿಬಿಟ್ಟು ಬರ್ತೀನಿ. ಹಾಂ ಸರಿ. ನಾಳೆ ಅವ್ರನ್ನ ಕರ್ಕೊಂಡು ಹೋಗ್ತಿರೋದು ಅವ್ರ ಪ್ರೀತಿನ ಒಂದು ಮಾಡೋಕ್ಕೆ ಹಸ್ಬೆಂಡು. ಆದಷ್ಟು ಬೇಗ ಅವ್ರು ಮೊದಲಿನ ಥರ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಹೊರಗಡೆ ಹೋದರೆ ಚಳಿ, ಒಳಗಡೆ ಬಂದರೆ ಸೆಕೆ. ಬರ್ತಾ ಬರ್ತಾ ಈಗಿನ ವಾತಾವರಣನೇ ಅರ್ಥ ಮಾಡ್ಕೊಳಕ್ಕಾಗ್ತಲ್ಲ ಜಯರಮಣ. ಬಾ, ಊಟ ತಂದಿನಿ, ಊಟ ಮಾಡೋಣ. ನಂಗೆ ಬೇಡ ಕಣ ಬರ್ತಾ. ಯಾಕೆ ಜಯರಮಣ, ಟೈಮ್ ಹತ್ತಾಯ್ತಲ್ವಾ, ಬಾ ಊಟ ಮಾಡೋಣ. ಮನೆಯಲ್ಲೆಲ್ಲ ನನಗೋಸ್ಕರ ಊಟಕ್ಕೆ ಅಂತ ಕಾಯ್ತಾ ಇರ್ತಾರೆ, ಅದು ಬಿಟ್ಟು ನಾನು ಇಲ್ಲಿ ಊಟ ಮಾಡೋದು ಹೆಂಗೋ? ಅದರಲ್ಲಿ ಏನಿದೆ, ನಾನು ಇಲ್ಲೇ ಊಟ ಮಾಡ್ಕೋತೀನಿ, ನೀವು ಊಟ ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿ ಹೇಳಿದ್ರು ಆಯ್ತಪ್ಪ. ಹಾಗೆ ಪ್ರಮೋಷನ್ ಲಿಸ್ಟಲ್ಲೂ ನನ್ನ ಹೆಸರು ಇದೆ ಅಂತ ಫೋನ್ ಮಾಡಿ ಹೇಳ್ಬಿಡು, ಅವರು ಖುಷಿ ಆಗ್ತಾರೆ. ಅದನ್ನು ಮನೆಗೆ ಹೋದಾಗಲೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ನರಸಿಂಹಂಗೆ ಹೇಗೂ ವಿಷಯ ಗೊತ್ತಿದೆಯಲ್ಲ, ಅವನು ಹೇಳಿದ್ರೆ? ಹೇಳಿದ್ದಿದ್ರೆ ಇಷ್ಟೊತ್ತಿಗೆ ಮನೆಯಿಂದ ಫೋನ್ ಬಂದಿರೋದು. ಕೆಲವು ವಿಷಯದಲ್ಲಿ ನರಸಿಂಹ ನನ್ನ ವಿರುದ್ಧ ನಡ್ಕೊಳ್ಳಲ್ಲ. ಆದರೂ ಅಂಥವನ್ನ ನೀನು ಮಗ ಅಂತ ಒಪ್ಕೊಳ್ಳಲ್ಲ ಅಂತೀಯ. ಸರಿ, ಈಗ ಏನು ಮಾಡಬೇಕು ಅಂತ ಇದೆಯಣ್ಣ? ಒಂದು ಕೆಲಸ ಮಾಡು ಜಯರಮಣ, ನೀನು ಮನೆಗೆ ಹೋಗಿ ಸ್ವೀಟ್ ಕೊಟ್ಟು ವಿಷಯ ಹೇಳಿ ವಾಪಸ್ ಬಂದ್ಬಿಡು. ಅಷ್ಟೊತ್ತು ಸಾಹೇಬ್ರೇನಾದ್ರು ಬಂದ್ಬಿಟ್ರೆ? ಅವ್ರು ಹೇಗೂ ಬರೋದು ಬೆಳಗ್ಗೆ ಅಂತ ಗೊತ್ತಿಲ್ಲ ನನಗೆ. ಹಂಗಂತೀಯ? ಭರತ ಹುಷಾರು ಕಣೋ, ಅವ್ನು ಸಿಕ್ಕಾಪಟ್ಟೆ ದುಡ್ಡು ನೋಡಿ ಅವನ ಮೇಲೆ ಯಾವಾಗಲೂ ನಿಗಾ ಇಟ್ಟಿರು. ನಾನು ಹೋಗಿ ಬಂದ್ಬಿಡ್ತೀನಿ. ಸರಿ. ನನ್ನ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಅವರಿಬ್ರು ಒಂದು ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ತಾಳ. ಇದಕ್ಕೆಲ್ಲ ನೀನು ಅವಳು ಕೊಟ್ಟಿರೋ ಸಲಹೆನೇ ಕಾರಣ. ಗಿಡ ಬೆಳೆದು ಮರ ಆಗೋದಕ್ಕೆ ಮುಂಚೆನೇ ಅವಳನ್ನ ಬುಡದ ಸಮೇತ ಕತ್ತರಿಸಿ ಬಿಸಾಕಿದ್ರೆ ಅವಳು ಇವತ್ತು ನಿನ್ನನ್ನು ಈ ರೀತಿ ಅವಮಾನ ಮಾಡ್ತಾರಲ್ಲ. ನೋಡ್ತಾ ಇರೋ, ನಿನಗೆ ಅವಮಾನ ಮಾಡಿದವಳನ್ನ ಕರೆದು ಹೇಗೆ ಎಲ್ಲರ ಮುಂದೆ ಬುದ್ಧಿ ಕಲಿಸ್ತೀನಿ ಅಂತ. ಅಣ್ಣ, ಈ ವಿಷಯದಲ್ಲಿ ದುಡುಕ್ಬೇಡ, ನಾನು ಹೇಳ್ದಾಗ ಕೇಳು ಸಾಕು. ಅಂದರೆ ಅವಳು ನಿನಗೇನೇ ಅಂದರೂ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಾ? ಬಳೆ ತೋಡೋ ಕೈಗೆ ಓಳ ತೋಡ್ಸೋಕ್ಕೂ ಗೊತ್ತು ಅನ್ನೋದನ್ನು ನೀನು ಅವಳಿಗೆ ಅರ್ಥ ಮಾಡಿಸ್ಬೇಕು ಸೌಂದರ್ಯ. ಆ ಟೈಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಕೋಳ ಹಾಕೋಕ್ಕಾಗದೆ ಹೋದ್ರು ಹಳ್ಳಕ್ಕಂತೂ ತಳ್ಳೆ ತಳ್ತೀನಿ. ಅಲ್ಲಿವರೆಗೂ ಅವಳ ಮೇಲೆ ಕಣ್ಣಿಟ್ಟಿರು. ಒಂದು ಕಣ್ಣಲ್ಲ, 3 ಕಣ್ಣಿಟ್ಟಿರ್ತೀನಿ. ಆ ರಾಹುಲ್ ಯಾವುದೇ ಕಾರಣಕ್ಕೂ ಮತ್ತೆ ಈ ಮನೆ ಹೊಸಲು ತುಳಿಬಾರ್ದು. ಆಯಿತು, ಅವನ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ, ನಾನು ನೋಡ್ಕೋತೀನಿ. ಆದರೆ
ಅವನ ಬಗ್ಗೆ ನೀನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಯಾಕೆ ಭಯ ಪಡ್ತಾ ಇದೆಯಾ? ಹೇಳ್ದಷ್ಟು ಮಾಡೋಣ. ನಾನು ಹೇಳ್ದಾಗತ್ತೆ, ಆ ದೀಪ ಹೇಳ್ದಾಗ ಏನಾದರೂ ಆದರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ, ನಿನ್ನನ್ನು. ಅಬ್ಬರಿಸಿ ಬೊಬ್ಬಿರಿದ್ರೆ ಕೇಳೋದಕ್ಕೆ ಕಿವಿಲಿ ಯಾರು ಹೂವು ಇಟ್ಕೊಂಡಿಲ್ಲ ಸೌಂದರ್ಯ. ಈಗಾಗಲೇ ದೀಪ ನಿನ್ನ ಹಿಂದೆ ರಾಹುಲ್ ಮತ್ತು ಅರ್ಚನಾನ ಒಂದು ಮಾಡೋ ಕೆಲಸನ ಶುರು ಮಾಡ್ಕೊಂಡಿದ್ದಾಳೆ. ಅಂದ್ಕೊಂಡಿದ್ದನ್ನ ಮಾಡಿ ತೋರಿಸೋ ಆಸಾಮಿ ಅವಳು. ನೀನು ಬೆಂಕಿ ಆದರೆ ಅವಳು ಬಿರುಗಾಳಿ. ಅವಳಿಗೆ ಬೆಂಕಿ ಆರಿಸೋದು ಗೊತ್ತು, ಆರಿರೋ ಬೆಂಕಿನ ಉರಿಸೋದು ಗೊತ್ತು. ನೀನು ಉರ್ಕೊಂಡು ನೋವು ಅನುಭವಿಸೋದನ್ನು ನೋಡ್ತಾ ಸಂತೋಷ ಪಡೋ ಕಾಲನ ನಾನು ಕಾಯ್ತಾ ಇದ್ದೀನಿ. ಅದಕ್ಕೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ. ಅಣ್ಣ ಏನು ಇಷ್ಟೊತ್ತಾದರೂ ಬಂದಿಲ್ಲ, ಒಂದು ಫೋನ್ ಮಾಡಿ ತಿಳ್ಕೊಳ್ಳಿ. ಅದಕ್ಕೆ ಕೆಲಸದಲ್ಲಿ ಇರ್ತಾರೆ, ಸ್ವಲ್ಪ ಹೊತ್ತು ನೋಡೋಣ, ಬರಲಿಲ್ಲ ಅಂದರೆ ಆಮೇಲೆ ಫೋನ್ ಮಾಡಿದ್ರೆ ಆಯಿತು. ಅದು ಅಲ್ಲದೆ ಇವತ್ತು ಸಾಹೇಬರು ಬಂದ ಮೇಲೆ ಒಂದು ಖುಷಿ ವಿಷಯ ಹೇಳೋರಿದ್ದಾರೆ. ಹೌದಾ? ಅದೇನು ಅಂತ ನಿನಗೆ ಗೊತ್ತಾ? ಗೊತ್ತಿಲ್ಲದಿದ್ರೆ ಅವನು ಹೇಳ್ತಾನೇನೆ. ಏನೋ ಅಣ್ಣ ಇವತ್ತು ನಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾರಂತ. ಅವರೇ ಬರಲಿ. ಅರೆ, ಯಾಕೆ ಇಷ್ಟೊತ್ತಾಯ್ತು ಬರೋದು? ಕೆಲಸ ಅಲ್ವೇನೆ? ಕೆಲಸ ಇದ್ದೇ ಇರುತ್ತೆ. ಜಾಸ್ತಿ ಆಯಾಸ ಮಾಡ್ಕೋಬಾರ್ದು ಅಂತ ಡಾಕ್ಟ್ರು ಹೇಳಿದ್ದಾರೆ, ಅಳಿಯಂದ್ರು ಹೇಳಿದ್ದಾರೆ. ಮರ್ತೋಯ್ತಾ? ಎಲ್ಲ ನೆನಪಿದೆ ಕಣೆ. ಆದರೆ ಏನು ಮಾಡೋದು, ಇವತ್ತು ನನಗೆ ನೈಟ್ ಡ್ಯೂಟಿ ಬೇರೆ ಹಾಕಿದ್ದಾರೆ. ಏನ್ರಿ ಇದು? ಬೆಳಿಗ್ಗೆಯಿಂದ ದುಡ್ದಿದ್ದು ಅಲ್ಲದೆ ಮತ್ತೆ ಬೆಳಗಿನ ಜಾವದವರೆಗೂ ದುಡಿಬೇಕಾ? ಇದು ಯಾವ ಕರ್ಮ ರೀ ಇದು? ಅಲ್ಲ, ನೀವು ನಿಮ್ಮ ಸಾಹೇಬ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಬೇಕು ತಾನೆ? ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅನಾರೋಗ್ಯಕ್ಕೆ ಸಬೂಬ್ನ ಹೇಳೋಕ್ಕಾಗಲ್ಲ. ಹೇಳಿದ್ರು ಅಲ್ಲಿ ಯಾರಿಗೂ ಕೇಳಿಸ್ಕೊಳ್ಳೋ ವ್ಯವಧಾನವೂ ಇರೋಲ್ಲ. ಆರೋಗ್ಯವಾಗಿದ್ದರೂ ಅಷ್ಟೇ, ಅನಾರೋಗ್ಯವಾಗಿದ್ದರೂ ಅಷ್ಟೇ, ದುಡಿಬೇಕು ದುಡಿಬೇಕು ದುಡಿಬೇಕು. ಸಾಹೇಬ್ರೆ, ನೀವಿಂಥ ಕೆಲಸ ಮಾಡೋದೇ ಬೇಡ. ಮಾಡೋದು ಬೇಡ ಅಂದರೆ ನೀನು ದುಡ್ದು ನಮ್ಮನ್ನೆಲ್ಲ ಸಾಕ್ತೀಯಾ? ಅದೆಲ್ಲ ಇದ್ದಿದ್ದೆ, ಅದೆಲ್ಲ ಬಿಡಿ. ಈಗ ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಹೇಳೋದಿದೆ. ನರಸಿಂಹನು ಹೇಳ್ತಿದ್ದ, ಸಾಹೇಬರು ಬಂದ್ಮೇಲೆ ಖುಷಿ ವಿಷಯ ಹೇಳ್ತಾರೆ ಅಂತ. ಏನಣ್ಣ ಅದು? ನನಗೆ ಪ್ರಮೋಷನ್ ಸಿಕ್ತು ಗೊತ್ತಲ್ಲ. ತಗೋ, ಎಲ್ರಿಗೂ ಸಿಹಿ ಕೊಡು. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಇಷ್ಟು ವರ್ಷ ಉಪವಾಸ ಮಾಡಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು. ಬಿಟ್ಟರೆ ದಿನಕ್ಕೆ 6 ಸಲ ತಿಂತೀಯ, ಅದು ಯಾವಾಗಲೇ ಉಪವಾಸ ಮಾಡಿದೆ? ನಾನಲ್ಲ ಅಣ್ಣ, ಅತ್ಗೆ ಪ್ರತಿ ಶುಕ್ರವಾರ ಉಪವಾಸ ಇದ್ದು ದೇವ್ರ ಹತ್ರ ಬೇಡ್ಕೊಳ್ತಿದ್ಲು ನಿನಗೆ ಪ್ರಮೋಷನ್ ಸಿಗ್ಲಿ ಅಂತ. ಹೌದೇನೆ? ಬರೀ ಪ್ರಮೋಷನ್ಗಲ್ಲ ರೀ, ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ತಿದ್ದೆ. ಆದರೆ ಆ ದೇವರು ಪ್ರಮೋಷನ್ ಜೊತೆಗೆ ಆರೋಗ್ಯದಲ್ಲೂ ಬರ್ತಿ ಕೊಟ್ಬಿಟ್ಟ. ನಮ್ಮ ಕೈಯಲ್ಲಿ ಏನೂ ಇರಲ್ಲ ವತ್ಸಲ. ದೇವ್ರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಪ್ರಪಂಚದಲ್ಲಿ ಬೇಕಾದಷ್ಟು ಜನ ನಮಗಿಂತ ಕೆಳಮಟ್ಟದಲ್ಲಿದ್ದಾರೆ. ಅವ್ರನ್ನ ಹೋಲಿಸ್ಕೊಂಡು ನಾವು ಜೀವನ ಮಾಡ್ಬೇಕಷ್ಟೇ. ಆದರೆ ನಿಮ್ಮ ಸಾಹೇಬರು ಮಾತ್ರ ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಾರೆ. ಈಗ ಆ ವಿಷಯ ಎಲ್ಲ ಯಾಕೆ? ಬನ್ನಿ ಊಟ ಮಾಡಿರಂತೆ. ಹೌದೌದು, ಸ್ವಲ್ಪ ಬೇಗ ಬಡಿಸು. ನಾನು ಮತ್ತೆ ನೈಟ್ ಡ್ಯೂಟಿಗೆ ಬೇರೆ ಹೋಗಬೇಕು. ಅಮ್ಮ, ಇವತ್ತು ಸಾಹೇಬರು ಡ್ಯೂಟಿಗೆ ಹೋಗೋದು ಬೇಡ. ಬೇಕಾದ್ರೆ SI ಸಾಹೇಬ್ರ ಹತ್ರ ನಾನೇ ಹೇಳ್ತೀನಿ. ಊರಿ ಇವತ್ತೇನು ಹೋಗೋದು ಬೇಡ, ನಾಳೆ ಹೆಂಗಿದ್ರು ಎದ್ದು ಹೋಗೋದಿದ್ದೇ ಇದೆಯಲ್ಲ. ಎಲ್ಲರೂ ಹೇಳ್ತಿದ್ದಾರೆ ಮನೇಲಿ ಇದ್ಬಿಡೋಣ. ಸರಿ, ಭರತ್ ಅಂತ ನನ್ನ ಫ್ರೆಂಡು, ಅವನು ನಮ್ಮ ಸ್ಟೇಷನ್ PC. ಅವನೊಂದು ಫೋನ್ ಮಾಡಿ ಹೇಳ್ತೀನಿ. ಸರಿ. ಆಯ್ತಾಯ್ತು, ಖಂಡಿತ ಬರ್ತೀನಿ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಮಗನೇ. ಏನಾಯ್ತು? ನಿಮಗೋಸ್ಕರ ಅಂತ ಸ್ಪೆಷಲ್ ಆಗಿ ಮೋಮೋಸ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲಿ ಆನಿ? ಏನ್ ಚಿರು, ಬೆಳಗ್ಗೆ ನಿಮ್ಮ ಅಪ್ಪಂಗೆ ಏನೋ ತಿನ್ನಿಸ್ತಾ ಇದೆಯಾ? ಬರೀ ತಿನ್ನಿಸ್ತಾ ಇರೋದಲ್ಲ ಚಿಕ್ಕಪ್ಪ, ನಾನೇ ಕೈಯಾರೆ ಮಾಡ್ಕೊಂಡ್ ಬಂದಿದ್ದು. ಹೌದಾ? ಹಂಗೊಂದು ಸ್ವಲ್ಪ ಟೇಸ್ಟ್ ಕೊಡ. ಬರೀ ಟೇಸ್ಟ್ ಕೊಡ್ತೀನಿ, ಜಾಸ್ತಿ ಕೇಳ್ಬಾರ್ದು. ಕೊಡು ಕೊಡು ಕೊಡು.
ತುಂಬ ಚೆನ್ನಾಗಿದೆ ಕಣೋ, ಇನ್ನೊಂದು ಪೀಸ್ ಕೊಡ. ಇಲ್ಲ ಚಿಕ್ಕಪ್ಪ. ಕೊಡಲಿ. ಏನ್ರಿ ನೀವ ಬೆಳಿಗ್ಗೆನೆ ಚಿರು ಜೊತೆ ಕಿತ್ತಾಡ್ತಿದ್ದೀರಲ್ಲ? ಬೆಳಗ್ಗೆಯಿಂದ ಸಂಜೆವರೆಗೂ ನಿನ್ ಜೊತೆನೇ ಜಗಳಕ್ಕಾದ್ರೆ ಬೇಜಾರಾಗತ್ತಲ್ವಾ, ಅದಕ್ಕೆ ಅವನ ಜೊತೆ ಕಾಯ್ತಾ ಇದ್ದೀನಿ. ರಾತ್ರಿ ನಿನ್ ಜೊತೆ ಕಾಯ್ತೀನಿ ಬಿಡು. ಬರೀ ಇಂಥದ್ದೇ ಆಯ್ತು ನಿಮ್ದು. ಗುಡ್ ಮಾರ್ನಿಂಗ್ ಅದಕ್ಕೆ. ಗುಡ್ ಮಾರ್ನಿಂಗ್. ಹುಡುಕ್ತಾ ಇದ್ದೀರಾ? ಅರ್ಚನಾ ದೀಪ ಇಬ್ರು ಕಾಣಿಸ್ತಾ ಇಲ್ಲ. ಅವರಿಬ್ರು ಮನೇಲಿಲ್ಲ. ಏನು, ಇಬ್ರು ಮನೇಲಿಲ್ವಾ? ಅಚ್ಚುನ್ ಕರ್ಕೊಂಡು ದೀಪ ಅವರೆಲ್ಲ ಹೊರಗೆ ಹೋಗಿದ್ದಾರೆ. ಹೊರಗಡೆ ಅಂದ್ರೆ ಎಲ್ಲಿಗೆ? ಅದು ಗೊತ್ತಿಲ್ಲ, ಬೆಳಗ್ಗೆ ಮನೇಲಿರಲ್ಲ ಅಂತ ನಿನ್ನೆ ರಾತ್ರಿನೇ ಹೇಳಿದ್ರು ನನಗೆ. ಅಲ್ಲಪ್ಪ ಚಿರು, ಎಲ್ಲಿಗೋ ಹೋಗ್ಬೇಕು ಅಂದೋಳು ಎಲ್ಲಿಗೆ ಅಂತ ಹೇಳಲಿಲ್ವಾ? ಇಲ್ಲ. ಎಲ್ಲಿಗೆ, ಯಾಕೆ ಅಂತ ನೀನು ಕೇಳಲಿಲ್ವಾ? ಅದೆಲ್ಲ ನನಗೆ ಯಾಕೆ ಬೇಕು ಚಿಕ್ಕಮ್ಮ, ಅದಕ್ಕೆ ಏನೋ ಇರುತ್ತೆ, ಹೋಗಿ ಬರ್ಲಿ ಬಿಡು ಅಂತ ಸುಮ್ಮನೆ. ಹಾ, ಅದಕ್ಕೇನಾದ್ನಿ ಅಂತಿದೆಯಲ್ಲ, ಅಂದ್ರೆ ದೀಪನ ನೀನು ಹೆಂಡತಿ ಅಂತ ಒಪ್ಕೊಂಡಂಗಾಯ್ತು. ಇನ್ನು ನಮ್ಮ ಸೌಂದರ್ಯ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ, ಅಂಥದ್ರಲ್ಲಿ ನೀನ್ ಹೆಂಗಪ್ಪ ಅವಳನ್ನ ಹೆಂಡತಿ ಅಂತ ಒಪ್ಕೋತೀಯಾ? ನಾನು ಎಲ್ಲಿ ಹಾಗಂದೆ ಚಿಕ್ಕಮ್ಮ? ಈಗ ತಾನೇ ಹೇಳ್ದಲ್ಲ, ಅದಕ್ಕೇನಾದ್ನಿ ಎಲ್ಲೋ ಹೋಗಿದ್ದಾರೆ ಅಂತ. ಸುಕನ್ಯಾ, ಈಗ ಈ ವಿಷಯ ಎಲ್ಲ ಮಾತಾಡ್ಬೇಕಾ? ನೋಡು, ನಿನಗೆ ದೀಪ ಅಂದ್ರೆ ಇಷ್ಟ ಇಲ್ಲದೆ ಇರ್ಬೋದು, ಹಾಗಂತ ಎಲ್ರಿಗೂ ಇಷ್ಟ ಇಲ್ಲ ಅಂತ ಯಾಕೆ ಅನ್ಕೋತೀಯ? ಅರ್ಚನೆಗೆ ದೀಪನ್ನ ಕಂಡ್ರೆ ಇಷ್ಟ, ಹಾಗಾಗಿ ಚಿರು ಅತ್ಗೆನಾದ್ನಿ ಅಂತ ಹೇಳ್ದ ಅಷ್ಟೇ. ಹೌದಣ್ಣ, ಕರೆಕ್ಟಾಗಿ ಹೇಳಿದೆ ನೀನು. ಇಬ್ರು ಅಪರೂಪಕ್ಕೆ ದೇವಸ್ಥಾನಕ್ಕೋ ಶಾಪಿಂಗೋ ಎಲ್ಲ ಹೋಗಿರ್ತಾರೆ, ಬಂದ್ಮೇಲೆ ಅವ್ರನ್ನ ಕೇಳಿದ್ರೆ ಆಯ್ತು ಬಿಡು. ಅಲ್ಲ ಬಾಬಾ, ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಲಿ, ಇಂಥ ಕಡೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ದೀಪಾ ಮೊನ್ನೆ ಏನ್ ಮಾಡಿದ್ಲು ಅಂತ ಎಲ್ರಿಗೂ ಗೊತ್ತಿಲ್ವಾ? ಇವತ್ತು ಅರ್ಚನನ್ ಕರ್ಕೊಂಡು ಅದ್ ಎಲ್ಲಿ ಹೋಗಿದ್ದಾಳೋ ಏನೋ. ನೋಡಮ್ಮ, ದೀಪ ವಯಸ್ಸಲ್ಲಿ ಚಿಕ್ಕವಳು ಇರಬಹುದು, ಆದರೆ ತುಂಬ ಬುದ್ಧಿವಂತೆ. ಮೊನ್ನೆ ಒಂದ್ಸಲ ಏನೋ ತಪ್ಪಾಗಿದೆ ಅಂತ ಪದೇ ಪದೇ ತಪ್ಪೇ ಮಾಡ್ತಾಳೆ ಅಂತ ಯಾಕೆ ಅನ್ಕೋತೀಯ? ಅದು ಅಲ್ಲದೆ ಮೊನ್ನೆ ಅವಳು ಆ ಫಂಕ್ಷನ್ಗೆ ಹೋಗಿದ್ದು ಸೌಂದರ್ಯಂಗೆ ಏನೋ ಅವಮಾನ ಮಾಡಬೇಕು ಅಂತಲ್ಲ, ಏನೋ ಅದು ಕೋ ಇನ್ಸಿಡೆಂಟ್ ಅಷ್ಟೇ. ಹೌದಣ್ಣ, ಕರೆಕ್ಟಾಗಿ ಹೇಳಿದೆ ನೀನು. ಓಕೆ, ಮೋಮೋಸ್ ಟೇಸ್ಟ್ ಮಾಡಿ, ನಾನೇ ಮಾಡಿದ್ದು. ಬೇಡ ಬೇಡ. ಅಂದ್ರೆ ಈಗ ಬೇಡ ಅಂತ, ನಾನು ಆಮೇಲೆ ತಿಂತೀನಿ. ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಯಾಕೋ ಏನೋ ಯೋಚನೆ ಮಾಡ್ತಾರೋ ಥರ ಕಾಣಿಸ್ತಾ ಇದ್ದೀರಾ. ಎನಿ ಪ್ರಾಬ್ಲಮ್? ನಥಿಂಗ್, ಐ ಆಮ್ ಆಲ್ ರೈಟ್, ಆಲ್ ಫೈನ್. ಏಯ್ ಚಿರು, ನನಗೆ ಕೊಡ. ಅವ್ರಿಗೆ ಬೇಡ ಅಂತ ಹೇಳ್ತಿ ಹೇಳದ, ಕೊಡ ನನಗೆ, ಕೊಡೋ ಚಿರು. ಇಲ್ಲ ಚಿಕ್ಕಪ್ಪ, ನಿಮ್ಗೆಲ್ಲ ಮಾಡಿರೋದು ಅಪ್ಪಂಗೆ ಮಾಡೋದು. ಇಲ್ಲ, ಒಂದು ಕೊಟ್ಟೆ ತಾನೆ ಟೇಸ್ಟ್ಗೆ ನಿಮಗೆ. ದೀಪ ಮನೇಲಿಲ್ಲ ಅನ್ನೋದಕ್ಕಿಂತ ದೀಪ ಅರ್ಚನನ್ನು ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ ಅನ್ನೋದು ನಿನ್ನ ತಲೆಯಲ್ಲಿ ಕಾಡ್ತಿರೋ ಪ್ರಶ್ನೆ ಅಂತ ನಂಗೆ ಗೊತ್ತು ಸೌಂದರ್ಯ. ದೀಪ ಹಾಕಿರೋ ಚಾಲೆಂಜ್ ಪ್ರಕಾರ ಆದಷ್ಟು ಬೇಗ ಆ ರಾಹುಲ್ ನಿನ್ನ ಮುಂದೆ ತಂದು ನಿಲ್ಲಿಸ್ಬೇಕು ಅಂತ ಇರೋಬ್ಬರ ದೇವರಿಗೆಲ್ಲ ದಿನ ಕೈ ಮುಗಿತಾ ಇದ್ದೀನಿ. ಖಂಡಿತ ಆ ದಿನ ಬಂದೇ ಬರುತ್ತೆ. ಒತ್ತಲ ಏನಿಷ್ಟು ಅರ್ಜೆಂಟಾಗಿ ಹೊರಟ್ಬಿಟ್ರಲ್ಲ? ಡ್ಯೂಟಿಗೆ ಹೋಗ್ಬೇಕಲ್ಲೇ. ತಿಂಡಿ ತಿನ್ಕೊಂಡು ಹೋಗಿ. ಅಯ್ಯೋ, ನಿನ್ನೆ ರಾತ್ರಿ ಬೇರೆ ಡ್ಯೂಟಿಗೆ ಹೋಗಿಲ್ಲ. ಈ ವಿಷಯ ಸಾಹೇಬಂಗೆ ಏನಾದ್ರು ಗೊತ್ತಾದ್ರೆ ದೊಡ್ಡ ರಾಧ ಅಂತ ಆಗ್ಬಿಡುತ್ತೆ. ಅಣ್ಣ, ನಿನ್ ಬದಲು ನಮ್ಮ ನರಸಿಂಹ ಪೊಲೀಸ್ ಆಗ್ಬೇಕಾಗಿತ್ತು. ನಿನಗೆ ಕಾಟ ಕೊಡ್ತಿರೋ ಎಸ್ಐಗೆ ಸರಿಯಾಗಿ ಬುದ್ಧಿ ಕಲ್ಸಿರೋನು. ಪೊಲೀಸೇನೆ, ಅವನ ಹಣೆ ಬರದಲ್ಲಿ ಬರ್ದಿದ್ರೆ ಇನ್ಸ್ಪೆಕ್ಟ್ರೇ ಆಗ್ತಾನೆ. ಆಗ್ತಾನೆ. ಎಲ್ಲಾದ್ರೂ ಹೋಗಿ ಮೊದಲು ಕೂಲಿ ಮಾಡಕ್ಕೆ ಹೇಳು.
ದುಡಿಮೆ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಸುಮ್ಮನೆ ಅವ್ನ ಪರ ಹೊಗಳ್ಕೊಂಡು ಮಾತಾಡೋದಲ್ಲ. ಎಲ್ಲಿ ಮೇಷ್ಟ್ರು ಕಾಣ್ತಾನೆ ಇಲ್ಲ? ಶಾಲೆಗೆಲ್ಲಾದ್ರೂ ಹೋದ್ರಾ? ಅಣ್ಣ, ನರಸಿಂಹ ಮೇಷ್ಟ್ರನ್ನ ಕರ್ಕೊಂಡು ಬೆಳಗ್ಗೆನೆ ಎಲ್ಲೋ ಹೋದ. ಎಲ್ಲಿಗೂ ಅಂತ ಕೇಳಿದ್ರೆ ನಿನ್ಗೆ ಯಾಕತ್ತೆ ಅಂತ ರಂಗೆ ಜೋರು ಮಾಡ್ದ. ಕೋತಿ ತಾನು ಕೆಡೋದಲ್ದೆ ವನನೆಲ್ಲ ಕೆಡಿಸ್ತಂತೆ. ಅಣ್ಣ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗೋಕ್ ಮುಂಚೆ ಅವನಿಗೆ ಬುದ್ಧಿ ಹೇಳ್ಬಿಡು. ದಡ್ಡರಿಗೆ ದೊಣ್ಣೆ ಪೆಟ್ಟು, ಜಾಣರಿಗೆ ಮಾತಿನ ಪೆಟ್ಟು ಅಂತ. ಈ ಕಡೆ ದಡ್ಡನೂ ಅಲ್ಲ, ಆ ಕಡೆ ಜಾಣನೂ ಅಲ್ಲ. ಅವ್ನಿಗೆ ಏನು ಮಾಡಬೇಕು ಅಂತಾನೆ ನನಗೂ ಗೊತ್ತಾಗ್ತಿಲ್ಲ. ನನ್ನ ಮಗ ದಡ್ಡ ಅಲ್ಲ ರೀ, ಅವನು ಬುದ್ಧಿವಂತನೇ. ಈಗೇನೋ ಟೈಮ್ ಸರಿ ಇಲ್ಲ, ನೋಡ್ತಾ ಇರಿ, ಒಂದಲ್ಲ ಒಂದಿನ ಜಗತ್ತಿಗೆ ಅವ್ನು ಯಾರು ಅಂತ ಗೊತ್ತಾಗುತ್ತೆ. ಹೆತ್ತವ್ರಿಗೆ ಹೆಗಣ ಮುದ್ದು ಅಂತಾರಲ್ಲ, ಹಾಗಾಯ್ತು ನಿನ್ನ ಕತೆ. ಸರಿ, ನಾನು ಇನ್ನು ಬರ್ತೀನಿ. ರೀ, ತಿಂಡಿ ತಿನ್ಕೊಂಡು ಹೋಗ್ರಿ. ಡ್ಯೂಟಿಗೆ ಲೇಟ್ ಆಗುತ್ತೆ ಅಂತ ಹೇಳಿದ್ಮೇಲೆ ಹೇಳಿದ್ರೆ ನೋಡೇ ನಿಮ್ಮ ಅಣ್ಣ ಎಷ್ಟು ಹಠ ಮಾಡ್ತಾರೆ. ತಿಂಡಿ ನಿನ್ಗ ನಡಿ. ಯಾಕೆ ಮಿಸ್ಟರ್ ನಿಂತ್ಬಿಟ್ರಿ? ಅಲ್ಲ ನರಸಿಂಹ ಅವರೇ, ಬೆಂಗಳೂರಲ್ಲಿ ಯಾವುದೋ ಕೆಲಸದ ಮೇಲೆ ಹೋಗ್ಬೇಕು ಅಂತೇಳಿ ಈ ದೇವಸ್ಥಾನ ಕರ್ಕೊಂಬಂದಿದ್ದೀರಲ್ಲ, ಇಲ್ಲಿ ನಂಗೆ ತುಂಬ ಹಳೆ ನೆನಪುಗಳಿದ್ದಾವೆ. ಬನ್ನಿ ನರಸಿಂಹ ಅವರೇ, ವಾಪಸ್ ಹೋಗೋಣ. ಮಿಸ್ಟ್ರೆ, ಯಾವುದೇ ಒಳ್ಳೆ ಕೆಲಸ ಮಾಡೋಕ್ಕೆ ಮುಂಚೆ ದೇವ್ರಿಗೆ ನಮಸ್ಕಾರ ಹಾಕಿ ಮಾಡೋ ಕೆಲಸದಲ್ಲಿ ಯಶಸ್ಸು ಕೊಡಲಿ ಅಂತ ಕೇಳ್ಕೋಬೇಕು. ಬನ್ನಿ. ಆದರೆ ಗರ್ಭಗುಡಿ ಆ ಕಡೆ ಇದೆಯಲ್ಲ, ಅದರಲ್ಲಿ ಇನ್ನೂ ಅರ್ಚಕರು ಬಂದಿಲ್ವಲ್ಲ? ಮತ್ತು ಬಾಗಿಲು ಓಪನ್ ಇದೆ. ಅದು ಅರ್ಚಕರ ಕುಟುಂಬದವ್ರಿಗೇನೋ ಸಮಸ್ಯೆ ಆಗಿದೆ ಅಂತೆ, ಅವರೆಲ್ಲ ಅಲ್ಲಿ ಹೋಗಿದ್ದಾರೆ. ನಿಮ್ಗೆ ಯಾರು ಹೇಳಿದ್ದು? ಅದು ಕನ್ಸಲ್ಲಿ ದೇವ್ರು ಬಂದು ಹೇಳಿದರು. ತಮಾಷೆ ಮಾಡಿಬಿಡಿ ನರಸಿಂಹ ಅವರೇ, ಇವತ್ತು ಯಾಕೆ ನೀವು ತುಂಬ ಬೇರೆ ಥರ ವರ್ತನೆ ಮಾಡ್ತಾ ಇದ್ದೀರಾ? ನಿಮ್ಮ ಮಾತು ಕೂಡ ಬದಲಾಗಿದೆ. ಹಾಗೇನಿಲ್ಲ ಮಿಸ್ಟ್ರೆ, ಒಳ್ಳೆ ಟೈಮ್ ಬಂದಾಗ ಅದಾಗದೇ ಕೆಟ್ಟನ್ನೆಲ್ಲ ಒತ್ಕೊಂಡು ಹೋಗುತ್ತೆ. ಯಾರನ್ನು ನೋಡ್ತಾ ಇದ್ದೀರಾ? ಅದು ನನಗೆ ಒಬ್ರು ಮುಖ್ಯವಾದ ವ್ಯಕ್ತಿ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದರು. ಅವ್ರು ಬಂದ್ರ ಇಲ್ವಾ ಅಂತ ಹುಡುಕ್ತಾ ಇದ್ದೀನಿ. ನನಗಂತೂ ಇದು ತುಂಬ ವಿಚಿತ್ರ ಅನಿಸ್ತಾ ಇದೆ. ಅಲ್ಲ, ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ನಾವು ಯಾಕೆ ಇಲ್ಲಿ ಕಾಯಬೇಕು? ಅದು ಅಂದರೆ ನಾನು ಯಾಕೆ ನಿಮ್ಮ ಜೊತೆಗೆ ಇಲ್ಲಿ? ಮೇಷ್ಟ್ರೆ, ನಿಮ್ಗೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಬನ್ನಿ ಹೋಗೋಣ. ಏನಿದು ದೀಪ? ಅಕ್ಕ, ನಿಮ್ಮನ್ನು ಯಾಕೆ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ ಅಂತ ಕೇಳ್ತೀರಾ ಅಂತ ನಂಗೆ ಗೊತ್ತು. ಅದಕ್ಕೆ ಉತ್ತರ ನಿಮ್ಗೆ ಸಿಗುತ್ತೆ, ಬನ್ನಿ. ಫಸ್ಟು ನನಗೆ ಉತ್ತರ ಕೊಡು. ನಿಮ್ಮ ಪ್ರೀತಿನ ಒಂದು ಮಾಡ್ತೀನಿ, ನಿಮ್ಮ ಹುಡುಗನ ಜೊತೆ ನಿಮ್ಮನ್ನು ಸೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ನಲ್ವಾ, ಅದನ್ನ ಈಡೇರಿಸೋ ಸಮಯ ಬಂದಿದೆ. ಅಲ್ಲೋಡಿ. ರಾಹುಲ್, ದೀಪ ಏನು ಮಾಡ್ತಿದ್ಯಾ ನೀನು? ನಿನ್ ಸ್ವಲ್ಪನೂ ಬುದ್ಧಿ ಇಲ್ವಾ? ಹೇಳ್ದೆ ಕೇಳ್ದೆ ಅವನ ಹತ್ರ ನನ್ನನ್ನು ಕರ್ಕೊಂಡು ಬಂದಿದ್ಯಲ್ಲ. ಅಲ್ಲ, ಹೀಗೆಲ್ಲ ಮಾಡಿದ್ರೆ ಅವನನ್ನು ಒಪ್ಕೋತಾನೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ನೋಡು, ಇಲ್ಲಿರೋದು ಬೇಡ, ಫಸ್ಟ್ ನಾವು ಹೊರಡೋಣ, ಬಾ. ಅಕ್ಕ, ಯುದ್ಧನೇ ಇರಲಿ, ಪ್ರೀತಿನೇ ಇರಲಿ, ಅರ್ಧದಲ್ಲೇ ನಿಲ್ಲಿಸ್ಬಾರ್ದು. ಸೋಲೋ ಗೆಲ್ವೋ ಮುನ್ನುಗ್ಬೇಕು. ಪ್ರಯತ್ನ ನಮ್ಮದು, ಫಲಿತಾಂಶ ದೇವ್ರದು. ಸಮಯ ಸರಿಯಾಗಿದ್ರೆ ಗೆಲ್ತೀವಿ, ಇಲ್ಲಾಂದ್ರೆ ಸಾಯ್ತೀವಿ. ಸ್ಕೂಲ್ ಬಿಟ್ಟು ನಿಮ್ಮ ಜೊತೆಗೆ ಬಂದರೆ ನೀವು ಇದೆಲ್ಲಿ ಕರ್ಕೊಂಡು ಹೋಗ್ತಿದ್ದೀರ ನನ್ನ? ಬಂದಿದ್ದಾರಲ್ಲ, ಅಲ್ಲೋಡಿ. ದೀಪ ಅವಳೇ ಕೇಳಿದಾಳೆ? ಗೊತ್ತಾಗುತ್ತೆ, ಬನ್ನಿ ಮಿಸ್ಟ್ರೆ. ಅವನನ್ನು ನೋಡಿದ್ರೆ ನಾನು ಮತ್ತೆ ಬಯಸ್ಕೋಬೇಕು. ನಾನು ಹೊರಡ್ತೀನಿ ದೀಪ. ಯುದ್ಧದಲ್ಲಿ ಹೋರಾಡಿದ್ರೆ ಪ್ರೀತಿಯಲ್ಲಿ ಒದ್ದಾಡ್ತಾರಂತೆ. ಇವತ್ತು ನೀವು ಒದ್ದಾಡೋ ಸಮಯ ಮುಗಿಯುತ್ತೆ ಅಂತ ಕರ್ಕೊಂಡು ಬಂದರೆ ನನ್ನ ಆಸೆನ ನಿರಾಸೆ ಮಾಡ್ತಿದ್ದೀರಾ ಅಲ್ವಾ? ಹೀಗೆ ಆದರೆ ನಿಮ್ಮ ಪ್ರೀತಿನ ಹೇಗೆ ಪಡ್ಕೋತೀರಾ? ರಾಹುಲ್ ಅಣ್ಣ ನಿಮ್ಗೆ ಬೇಡವಾ? ಅವನನ್ನು ಮತ್ತೆ ಒಪ್ಕೋತಾನೆ ಅಂತ ಏನು ಗ್ಯಾರಂಟಿ? ಪ್ರಪಂಚದಲ್ಲಿರೋ ಪ್ರತಿಯೊಂದು ಸಮಸ್ಯೆಗೆ ಮಾತೇ ಪರಿಹಾರ. ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಪ್ರಪಂಚನ ಗೆಲ್ಬೋದು. ಅಂಥದ್ರಲ್ಲಿ ನಿಮ್ಮ ಪ್ರೀತಿನ ಗೆಲ್ಲಕ್ಕಾಗಲ್ವಾ? ದೀಪ, ನಿನಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ಪ್ಲೀಸ್ ಅರ್ಥ ಮಾಡ್ಕೋ. ಬೇಡ, ನೀನು ಅರ್ಥ ಮಾಡ್ಕೋ. ಹೋಗೋಣ ದೀಪ. ದೀಪ, ನೀನೇನು ಇಲ್ಲಿ?
ನಿಮಗೆ ಇವ್ರನ್ನ ಪರಿಚಯ ಮಾಡಿಸ್ಬೇಕಿತ್ತು. ಹೌದಾ? ಯಾರು ಇವರು?